ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಕರಣ ಇವತ್ತು ಕೂಡ ವರದಿಯಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಒಂದೇ ದಿನ 2 ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ವರದಿಯಾಗಿದೆ. ಹಾನಗಲ್ ತಾಲೂಕಿನ ಅಕ್ಕಿ ಆಲೂರಿನ ನಿಂಗಪ್ಪ ಅಂಬಿಗೇರ 60 ವರ್ಷ ವಯಸ್ಸು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ರಾತ್ರಿ ಏಕಾಏಕಿ ಎದೆನೋವು ಕಾಣಿಸಿಕೊಳ್ತು. ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಒಳಗಾಗಿ ಮನೆಯಲ್ಲೇ ಅವರು ಸಾವನ್ನಪ್ಪಿದ್ದಾರೆ. ಹಾವೇರಿ ನಗರದ ಗೀತಾ ಪಾಟೀಲ್ 54 ವರ್ಷ, ಅವರು ಕೂಡ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಇಬ್ಬರಿಗೂ ಕೂಡ ಹೃದಯಾಘಾತ ಪ್ರಕರಣ. ಹಾವೇರಿಯ ವಿಜಯನಗರದ ನಿವಾಸಿಯಾಗಿದ್ದಾರೆ ಗೀತಾ ಪಾಟೀಲ್. ನಿನ್ನೆ ಸಂಜೆ ಎದೆನೋವು ಕಾಣಿಸಿಕೊಂಡಿದೆ. ಜಿಲ್ಲಾಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗೆ ದಾವಣಗೆರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂತ ವೈದ್ಯರು ಸಲಹೆ ಕೊಟ್ಟರಂತೆ. ದಾವಣಗೆರೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಗೀತಾ ಸಾವನ್ನಪ್ಪಿದ್ದಾರೆ. ಎಷ್ಟೋ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗೋದಕ್ಕೂ ಕೂಡ ಸಮಯಾವಕಾಶ ಸಿಗದೆ ಡೆತ್ ಆಗಿಬಿಟ್ಟಿರುತ್ತೆ. ಬಟ್ ಇವ್ರು ನೋಡಿ, ಆಸ್ಪತ್ರೆಗೆ ಹೋಗಿದ್ದಾರೆ ಮತ್ತು ಬೇರೆ ಆಸ್ಪತ್ರೆಗೆ ಹೋಗಿ ಅಂತ ಸಜೆಸ್ಟ್ ಮಾಡಿದ್ರಿಂದ ಇನ್ನೊಂದು ಆಸ್ಪತ್ರೆಗೂ ಹೋಗಿದ್ದಾರೆ. ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಆಗಿಲ್ಲ, ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. 2 ಪ್ರಕರಣ ಹಾವೇರಿ ಜಿಲ್ಲೆಯಿಂದ ಬರ್ತಾ ಇದೆ. ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಒಂದೇ ದಿನ 2 ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಒಂದೇ ದಿನ 2 ಸಾವನ್ನಪ್ಪಿದ್ದು ನವಲಗುಂದದ 45 ವರ್ಷದ ಫಕೀರಪ್ಪ, ಯಮನೂರು ಗ್ರಾಮದವರವರು. ನವಲಗುಂದ ಸಿದ್ದಾಪುರ ಓಣಿಯ ಮುತ್ತಪ್ಪ ಪೂಜಾ 44 ವರ್ಷ. ರಾತ್ರಿ ಮಲಗಿದ್ದಲ್ಲೇ ಹೃದಯಾಘಾತ ಆಗಿದೆ. 2 ಕೂಡ ಸಾವನ್ನಪ್ಪಿದ್ದಾರೆ. ಸೋಮವಾರ ರಾತ್ರಿ ಮಲಗಿದ್ರು, ಬೆಳಗ್ಗೆ ಎದ್ದು ನೋಡುವುದರೊಳಗಾಗಿ ಅವರ ಡೆತ್ ಆಗಿದೆ ಅನ್ನೋದು ಮನೆಯವರು ಹೇಳ್ತಿದ್ದಾರೆ. ಯಾರಿಗೂ ಗೊತ್ತೇ ಆಗಿಲ್ಲ. ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ಮತ್ತೊಂದು ಇದೆಂಥ ಸೂಚನೆಯೂ ಇಲ್ಲ. ಮಲಗಿದ್ರು ಅಷ್ಟೇ, ಮುಗೀತು. ಒಬ್ಬರಿಗೆ 45 ವರ್ಷ, ಇನ್ನೊಬ್ಬರು 44 ವರ್ಷ. ಧಾರವಾಡದಲ್ಲೇ 2 ಹೃದಯಾಘಾತದ ಪ್ರಕರಣಗಳು.